ಸರ್ ಕೂಡ ನಮ್ಗೆ ಹೆಲ್ಪ್ ಮಾಡಿದರು. ತುಂಬ ಥ್ಯಾಂಕ್ ಯು ಸರ್. ಓಕೆ ಸರ್ ಇವರು ಆ್ಯಕ್ಚುಲಿ ಜಮ್ಮು ಆ್ಯಂಡ್ ಕಾಶ್ಮೀರ ಜಮ್ಮು ಆ್ಯಂಡ್ ಕಾಶ್ಮೀರದವ್ರು ಇವರು. ಅಲ್ಲಿಂದ ಇಲ್ಲಿ ಡ್ಯೂಟಿ ಬಿದ್ದಿದೆ. ಅಲ್ಲೇನಾರು ಬಂದರೆ ಚೆನ್ನಾಗಿರೋ ಪ್ಲೇಸಸ್ ಇದ್ದಾವೆ, ನಾನು ಹೇಳ್ತೀನಿ ತಗೋ ಅಂತ ಇದ್ದಾರೆ. ಓಕೆ ಸರ್. ಸೊ ಮಾರ್ನಿಂಗು ನಾನು ಅಂದರೆ 10 ಗಂಟೆ ಆಗಿತ್ತು. ನಾನು 10 ಗಂಟೆಗೆ ಬಂದಾಗ ಮಿಲಿಟ್ರಿ ಆಫೀಸರು, ದೊಡ್ಡ ಆಫೀಸರ್ ಇದ್ದರು. ನಾನು ಬೋರ್ಡ್ ನೋಡಿದ್ರು. ನೋಡಿದ ತಕ್ಷಣವೇ ಕಾಯ ಎಲ್ಲ ಕೇಳಿದ್ರು, ಊಟ ಮಾಡಿದೆಯಾ ಇಲ್ಲ ಹಂಗಂತ ಕೇಳಿದ್ರು. ನಾನು ಏನು ಕೇಳಿಲ್ಲ, ಫಸ್ಟ್ ಊಟ ಮಾಡಿದ್ದಿಲ್ಲ ಅಂತ ಕೇಳಿದ್ರು. ಇಲ್ಲ ಸರ್ ಅಂತಂದರೆ ಹಸು ಆಗಿಬಿಟ್ಟಿತ್ತು ಅಷ್ಟೊತ್ತಿಗೆ. ಫಸ್ಟ್ ಸಮೋಸ ತಂದು ಕೊಟ್ಟರು. ಅದಾದಿಂದ ಕರ್ನಾಟಕದವ್ರು ಇದ್ದಾರೆ ಅಂತೇಳಿ ಕರ್ನಾಟಕದವ್ರಿಗೆ ಫೋನ್ ಮಾಡಿ ಕರೆಸಿದ್ರು. ನಾನು ನೋಡಿ ಭಾಳ ಖುಷಿ ಆದರು. ಅದಾದಿಂದ ನೀನು ಸಮೋಸ ತಿಂದು ಒಂದು ವಾಟರ್ ಬಾಟ್ಲ್ ಕೊಡಿಸಿದ್ರು. ನೀರು ಕುಡಿದು ಹೋದೆ ಒಳಗಡೆ. ರನ್ ಆಫ್ ಕಚ್ ವೈಟ್ ರನ್ನ ಕಡೆ ಹೋಗಿ ಇಲ್ಲಿಂದ 3 ಕಿಲೋಮೀಟ್ರ್ ಆಗುತ್ತೆ. ಹೋಗಿ ಫುಲ್ ಎಂಜಾಯ್ ಮಾಡಿ ವಿಡಿಯೋ ರೆಕಾರ್ಡ್ ಶೂಟ್ ಮಾಡಿಕೊಂಡು ಬಂದಾದ ತಕ್ಷಣವೇ ಅವ್ರು ಊಟ ಕೊಟ್ಟರು. ಚಿಕನ್ ಇತ್ತು, ಎಲ್ಲ ಥರದ ಫುಡ್ ಕೊಟ್ಟರು. ನನಗೋಸ್ಕರ ಹಾಲು ಕೂಡ ಕಾಯಿಸ್ಕೊಟ್ರು. ರಿಟರ್ನ್ ಕೊಡೋಕ್ಕಾಗಲ್ಲ ಗುರು, ಅವ್ರು ಆ ಋಣ ತೀರ್ಸೋಕ್ಕಾಗಲ್ಲ. ಭಾಳ ಹೆಲ್ಪ್ ಮಾಡಿದ್ದಾರೆ ನನಗೆ. ಪ್ರತಿ ಥಲ್ಲಿ ಹೆಲ್ಪ್ ಮಾಡ್ತಿದ್ದಾರೆ, ಎಲ್ಲರೂ ಹೆಲ್ಪ್ ಮಾಡ್ತಿದ್ದಾರೆ. ವೈಟ್ ರನ್ ಆಫ್ ಕಚ್ಚಿಂದ ಇಲ್ಲಿ ಬುಜ್ಜುವರೆಗೆ ಬಂದೆ ಗುರು. ಬುಜ್ಜುವರೆಗೂ ಮಿಲಿಟ್ರಿ ಆಫೀಸರ್ ಗಾಡಿಯಲ್ಲಿ ಬಂದೆ. ಆ್ಯಕ್ಚುಲಿ ಅದು ಪ್ರೈವೇಸಿಗೋಸ್ಕರ ಅವರು, ಅಂದರೆ ಸೆಕ್ಯೂರಿಟಿಗೋಸ್ಕರ ಅಲ್ಲಿ ವೀಡಿಯೋ ಮಾಡೋಕ್ಕೆ ಬರೋಲ್ಲ. ಅದರಲ್ಲಿ ನಮ್ಮನ್ನು ಕೂಡ್ಸೋಕ್ಕೆ ಬರೋಲ್ಲ ಅಂತ ಅವ್ರು. ಆ್ಯಕ್ಚುಲಿ ನಮ್ಮನ್ನೆಲ್ಲ ಕರ್ಕೊಂಬರೋಕ್ಕಾಗಲ್ಲ ಆ ಥರ. ಆದರೂ ನನ್ನ ಕಷ್ಟ ನೋಡಿ ನಾನು ನಡ್ಕೊಂಬರೋದು ನೋಡಿಗೆ ಅವ್ರು ಕರ್ಕೊಂಬಂದರು. ಇವಾಗ ಬುಜ್ಜಿಂದ ಸೀದಾ ಅಹಮದಾಬಾದಿಗೆ ಹೋಗ್ಬೇಕು. ಟ್ರಕ್ಸ್ ಎಲ್ಲಿ ಸಿಗ್ತೋ ಗೊತ್ತಿಲ್ಲ, ದೊಡ್ಡ ಮೇನ್ ರೋಡು ಹುಡುಕಾಡ್ತಾ ಇದ್ದೀನಿ. ಐ ಹೋಪ್ ಎಲ್ಲರೂ ಅದ್ಭುತವಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ನಾನಿವಾಗ ಅಹಮದಾಬಾದ್ ಮೇನ್ ಸಿಟಿ ಸೆಂಟ್ರಲ್ಲಿದ್ದೀನಿ. ಈ ಅಹಮದಾಬಾದ್ ಏನಿದೆಯಲ್ಲ, ಇದು ಗುಜರಾತ್ನಲ್ಲಿ ಅತ್ಯಂತ ದೊಡ್ಡ ಸಿಟಿ. ಸೊ ಅಂಥ ಸಿಟಿ ಸೆಂಟ್ರ್ ಪಾಯಿಂಟಲ್ಲಿದ್ದೀನಿ. ಇನ್ನೊಂದೇನೆಂದರೆ, ಈ ಅಹಮದಾಬಾದ್ ಸಿಟಿ ಏನಿದೆಯಲ್ವ, ಇದು ಏನಕ್ಕೆ ಫೇಮಸ್ ಅಂತಂದರೆ, ಇದರ ಓಲ್ಡ್ ಹೆಸರು ಅಹಮದಾಬಾದ್ ಇದ್ರ ಹೆಸರು. ಅದಾದಿಂದ ಕಾಲಾನುಕ್ರಮೇಣ ಅಹಮದಾಬಾದ್ ಅಂತ ಕರ್ಕೊಂಡು ಬಂದಿದ್ದಾರೆ. ಎಷ್ಟು ಫೇಮಸ್ ಅಂತಂದರೆ, ಗಾಂಧೀಜಿಯವರಿಂದ ಇದು ಅಹಮದಾಬಾದ್ ಸಿಟಿ ಇನ್ನೂ ಜಾಸ್ತಿ ಬೆಳೆಯುತ್ತೆ. ಗಾಂಧೀಜಿ ಆಶ್ರಮ ಕೂಡ ಇದೆ ಇಲ್ಲಿ. ಗಾಂಧಿ ಆಶ್ರಮ ಇದೆ, ಗಾಂಧಿ ಧಾಮ ಇದೆ, ಮತ್ತು ದಂಡಿ ಕೂಡ ಇದೆ. ದಂಡಿ ಕೇಳಿರ್ತೀರ ನೀವು. 1930 ಮಾರ್ಚ್ ತಿಂಗಳಲ್ಲಿ ದಂಡಿ ಸತ್ಯಾಗ್ರಹ ಕೈಗೊಳ್ತಾರೆ ಗಾಂಧೀಜಿಯವರು. ಉಪ್ಪಿನ ಮೇಲಿನ ತೆರಿಗೆಯನ್ನು ರೆಡ್ಯೂಸ್ ಮಾಡೋಕ್ಕೋಸ್ಕರ ಬ್ರಿಟಿಷರ ವಿರುದ್ಧ ಆ ಒಂದು ಸತ್ಯಾಗ್ರಹನ ಕೈಗೊಂಡು ಅದನ್ನು ಮುನ್ನಡೆಸ್ಕೊಂಡು ಅದು ಸಕ್ಸಸ್ಫುಲ್ ರಿಸಲ್ಟ್ ಕೂಡ ಕೊಡ್ತಾರೆ. ಇಸ್ಲಾಮಿಕ್ ಆರ್ಕಿಟೆಕ್ಚರ್ ಇದ್ದಾವೆ. ಇಸ್ಲಾಮಿಕ್ ಆರ್ಕಿಟೆಕ್ಚರ್ ಕೂಡ ಮೊದಲು ಇರುವಂಥ ಇಸ್ಲಾಮಿಕ್ ಆರ್ಕಿಟೆಕ್ಚರ್ ಕೂಡ ಇನ್ನೂ ಉಳಿಸ್ಕೊಂಡು ಬಂದಿದ್ದಾರೆ. ಒಳಗಡೆ ನೋಡ್ಬೋದು ಕೋಟೆ ದ್ವಾರ ಇದೆ ನೋಡಿ. ಸುಮಾರು ನಾನು ಗುಜರಾತ್ನ ಭುಜ್ಜಿಂದ 6 ದಿನ ತೊಗೊಂಡಿನಿ ಗುರು ಇಲ್ಲಿ ಅಹಮದಾಬಾದ್ ಬರೋಕ್ಕೆ. ಭಾಳ ಟೈಮ್ ತೊಗೊಳ್ತು. ಯಾರೂ ಟ್ರಕ್ಕವರು ಲಿಫ್ಟೇ ಕೊಡಲಿಲ್ಲ. ಆ್ಯಕ್ಚುಲಿ ಅವರು ಕ್ರೂಡ್ ಆಯಿಲ್ಸು, ಕಲ್ಲಿದ್ದಲು, ಉಪ್ಪು, ಈ ಪೆಟ್ರೋಲಿಯಮ್ಮು, ಸೊ ಇದೇ ಜಾಸ್ತಿ ಇಲ್ಲಿ ಇಂಪೋರ್ಟ್ ಆಗೋದು, ಎಕ್ಸ್ಪೋರ್ಟ್ ಆಗೋದು, ಮತ್ತು ಅದನ್ನು ಶುದ್ಧೀಕರಣ ಮಾಡೋದು. ಸೊ ಹಂಗಾಗಿ ಯಾರೂ ನಿಲ್ಲಿಸೋದೇ ಇಲ್ಲ ಗುರು ಇಲ್ಲೆಲ್ಲ. ಸೊ ಕೆಲವೊಂದು ಕಾರ್ಗಳು ನನ್ನ ಲಿಫ್ಟ್ ಕೊಟ್ಟರು. ಅದಾದಿಂದ ಸ್ವಲ್ಪ ಬೈಕರ್ಸ್ ಕೊಟ್ಟರು. ಹಾಗೆ ಬಂದು ಅಹಮದಾಬಾದ್ ಸಿಟಿನ ತಲುಪಿದ್ದೀನಿ. ಈ ಅಹಮದಾಬಾದ್ ಸಿಟಿ ಏನಿದೆ ಅಲ್ವಾ, ಇದು ಪೂರ ಓಲ್ಡ್ ಆರ್ಕಿಟೆಕ್ಚರಲ್ಲಿದೆ. ಅಂದರೆ ಇವಾಗಿನ ಸಿಟಿ ಇಲ್ಲ, ಇದು ಓಲ್ಡ್ ಇರೋ ಸಿಟಿ. ಇದು ಇವಾಗ ಹೊಸ ಸಿಟಿ ಬೇರೆ ಕಡೆ ಆಗ್ತಾಯಿದೆ. ಅಂದರೆ ಸಿಟಿ ಔಟ್ಸ್ಕಟ್ಸಲ್ಲಿ ಸಿಟಿ ಬೆಳೀತಾ ಇದೆ. ಇನ್ನೊಂದೇನೆಂದರೆ, ಬಟ್ ಆ ಭುಜ್ ಜನ ಇಲ್ಲಿರುವಂಥ ಗುಜರಾತ್ ಜನ ಸ್ವಲ್ಪ ಚೇಂಜಸ್ ಇದ್ದಾರೆ. ಅಲ್ಲಿ ಭುಜ್ಜಲ್ಲಿ ಸ್ವಲ್ಪ ಭಯ ಆಗ್ತಿತ್ತು ಗುರು. ಜನ ನಾನು ನೋಡೋ ರೀತಿಯೇ ಬೇರೆ ಇರ್ತಿತ್ತು. ಪೂರ ಅದು ಪಾಕಿಸ್ತಾನ ಬಾರ್ಡ್ರ್ ಬರ್ತೈತಲ್ವ ಭುಜ್ ಜನ. ಸೊ ಹಾಗಾಗಿ ಅಲ್ಲಿ ರನ್ ಆಫ್ ಕಚ್ ರೀಜನಲ್ಲಿ ಚೆನ್ನಾಗಿತ್ತು ಅದು. ಯಾಕಂದರೆ ಅಲ್ಲಿ ಟೂರಿಸ್ಟ್ ಪ್ಲೇಸು, ಅಲ್ಲಿ ಯಾರೂ ಆ ಥರ ಬರೋಕ್ಕೆ ಬಿಡೋಲ್ಲ. ಬಟ್ ಅದಾದಿಂದ ಈ ಕಡೆ ಬರುತ್ತಲ್ವ ಭುಜ್ಜಿಂದ ಸ್ವಲ್ಪ ಹೊರಗಡೆ ಹಳ್ಳಿಗಳು, ಅಲ್ಲೆಲ್ಲ ಸ್ವಲ್ಪ ಜನ ನನಗೆ ಭಯನೇ ಆಗ್ತಿತ್ತು ಗುರು. ಬ್ಯಾಗಿನ ಮೇಲೆಲ್ಲ ಕಣ್ಣಿಡೋದು, ನಾನು ನೋಡ್ತಿರ್ತಿದ್ರು. ಫಾಲೋ ಕೂಡ ಮಾಡ್ತಿದ್ರು ಒಬ್ಬರು. ಬಟ್ ನಾನು ಹೆಂಗೋ ತಪ್ಪಿಸ್ಕೊಂಡು ಬರ್ತಾಯಿದ್ದೆ. ಸೊ ಹೆಂಗೋದ್ರು ಅಲ್ಲಿಂದ ಬಂದೆ ಗುರು. ಫೈನಲಿ ಅಹಮದಾಬಾದ್ ಸಿಟಿ ಸೆಂಟ್ರಲ್ಲಿದ್ದೀನಿ. ನೋಡ್ಬೋದು ಹಳೆ ಶೈಲಿಯಲ್ಲಿದೆ, ಯಾವುದೂ ಹೊಸ ಬಿಲ್ಡಿಂಗ್ಸ್ ಏನಿಲ್ಲ ಅಂತ ಪರಿ.
95% ನದಿಗಳೇನಿದಾವಲ್ಲ ಅವೆಲ್ಲ ಪೂರ್ವಕ್ಕೆ ಹರಿತವೆ. ಅದರಲ್ಲಿ 5% ನದಿಗಳು ಮಾತ್ರ ಪಶ್ಚಿಮಕ್ಕೆ ಹರಿತವೆ. ಪಶ್ಚಿಮಕ್ಕೆ ಹರಿಯುವ ನದಿಗಳಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ಮಾತ್ರ ಭಾಳಷ್ಟಿದ್ದಾವೆ, ಮತ್ತು ಎಲ್ಲಿ ಸಿಗಲ್ಲ. ಅದರಲ್ಲಿ ಪಶ್ಚಿಮಕ್ಕೆ ಹರಿಯುವಂಥ ನದಿಗಳಲ್ಲಿ ಅತ್ಯಂತ ಉದ್ದ ನದಿ ಅಂತಂದರೆ ನರ್ಮದಾ ನದಿ. ಆ ನರ್ಮದಾ ನದಿ ಇದೇ ಗುಜರಾತಲ್ಲಿರುತ್ತೆ. ಅತ್ಯಂತ ದೊಡ್ಡ ಸೀಳು ಕಣಿವೆಯಲ್ಲಿ ಹರ್ಕೊಂತ ಹೋಗುತ್ತೆ. ಸೊ ಅದೇ ನದಿಗೆ ದ ಸ್ಟ್ಯಾಚ್ಯೂ ಆಫ್ ಯುನಿಟಿ, ಸರ್ದಾರ್ ವಲ್ಲಭಭಾಯ್ ಪಟೇಲ್ ಉಕ್ಕಿನ ಮನುಷ್ಯನ ಪ್ರತಿಮೆ ಕೂಡ ಇದೆ, ನೋಡ್ಬೋದು ನೀವು.